ಫ್ರೆಂಡ್ಸ್, ನೀವೇನಾದ್ರೂ ಒಂದ್ಸರಿ ಓದಿರೋದು ಅದು ಶಾಶ್ವತವಾಗಿ ನಿಮ್ಮ ಲಾಂಗ್ ಟರ್ಮ್ ಮೆಮೊರಿಯಲ್ಲಿ ಉಳಿಯೋದಕ್ಕೆ ಸಾಧ್ಯನಾ? ಇದರ ಉತ್ತರ ನಿಮಗೆ ಕೆಲವೇ ನಿಮಿಷಗಳಲ್ಲಿ ಸಿಗುತ್ತೆ. ಯಾವಾಗ್ಲಾದ್ರೂ ನೀವು ಮೊಬೈಲ್ ಫೋನ್ನ ಖರೀದಿಸ್ತೀರಾ, ಆಗ ಎಲ್ಲದಕ್ಕಿಂತ ಮೊದಲು ನೀವು ಅದರ ರ್ಯಾಮ್ ಮತ್ತೆ ಸ್ಟೋರೇಜ್ ನ ಚೆಕ್ ಮಾಡ್ತೀರಾ. ಈ ಮೊಬೈಲ್ ಅಲ್ಲಿ 1.6 GB ಸ್ಟೋರೇಜ್ ಇದೆಯಾ ಅಥವಾ 64 GB ಇದೆಯಾ ಇಲ್ಲ 128 GB ಸ್ಪೇಸ್ ಇದೆಯಾ ಅಂತ. ನಿಮಗ್ ಗೊತ್ತಾ ಒಬ್ಬ ಸಾಮಾನ್ಯ ಮನುಷ್ಯನ ಬ್ರೈನ್ ಅಲ್ಲಿ ಎಷ್ಟು GB ಸ್ಪೇಸ್ ಇರುತ್ತೆ ಅಂತ? 2010ರಲ್ಲಿ ಅಮೆರಿಕದ ಸೈಂಟಿಸ್ಟ್ ಒಂದು ಆರ್ಟಿಕಲ್ ನ ರಿಲೀಸ್ ಮಾಡಿದ್ರು. ಅದರಲ್ಲಿ ಅವ್ರು ಹೇಳಿದ್ರು ನಿಮ್ಮ ಬ್ರೈನ್ ಅಲ್ಲಿ 2.5 GB ಮಿಲಿಯನ್ ಸ್ಪೇಸ್ ಇರುತ್ತೆ ಅಂತ. ಒಬ್ಬ ಸಾಮಾನ್ಯ ವ್ಯಕ್ತಿ ಏನಾದ್ರೂ ಮನಸ್ಸು ಮಾಡಿದ್ರೆ 4.7 ಮಿಲಿಯನ್ ಬುಕ್ಸ್ ನ ಸ್ಟೋರ್ ಮಾಡಬಹುದು. ಇದು ಒಬ್ಬ ಹ್ಯೂಮನ್ ಬ್ರೈನ್ ನ ಪವರ್ ಆಗಿರುತ್ತೆ. ಕೆಲವು ಜನರು ಈ ರೀತಿ ಹೇಳ್ತಾರೆ, ಅರೆ ನನ್ನ ನೆನಪಿನ ಶಕ್ತಿ ಅಂತೂ ಚಿಕ್ಕ ವಯಸ್ಸಿನಿಂದನೇ ತುಂಬಾ ವೀಕ್ ಇದೆ. ನಿಮ್ಮ ಈ ರೀತಿ ಥಿಂಕಿಂಗ್ ತಪ್ಪು. ಏಕೆಂದರೆ ನಿಮ್ಮ ಮೆಮೊರಿ ಒಂದು ಬ್ರೈನ್ ನ ಫಿಸಿಕಲ್ ಪಾರ್ಟ್ ಅಲ್ಲ, ಅದು ನಿಮ್ಮ ಮೆಂಟಲ್ ಫಂಕ್ಷನ್ ಅಥವಾ ಒಂದು ಸ್ಕಿಲ್ ಆಗಿರುತ್ತೆ. ಅದನ್ನ ನೀವು ಓದಿ ಇಂಪ್ರೂವ್ ಮಾಡಬಹುದು. ಅಂದ್ರೆ ಮೆಮೊರಿ ಒಂದು ಸ್ಕಿಲ್, ಅದನ್ನ ನೀವು ಹೆಚ್ಚಿಸಬಹುದು ಅಥವಾ ಇಳಿಸಬಹುದು. ನಿಮ್ಮ ಮೆಮೊರಿ ಪವರ್ ನ ಹೆಚ್ಚಿಸಲು ನಾನು ಒಂದಿಷ್ಟು ಟಿಪ್ಸ್ ನ ಈ ರೀತಿ ಹೇಳ್ತೀನಿ. ಅದನ್ನ ನೀವು ಯೂಸ್ ಮಾಡಿ ನಿಮಗೆ ಎಷ್ಟು ಬೇಕೋ ಅಷ್ಟು ಮೆಮೊರಿ ಪವರ್ ನ ಹೆಚ್ಚಿಸಬಹುದು. ಮೆಥಡ್ ನಂಬರ್ 1, ಇಂಟ್ರೆಸ್ಟ್. ನೀವು ಯಾವ್ದಾದ್ರು ಒಂದು ಟಾಪಿಕ್ ನ ಓದ್ತೀರಾ, ಅದನ್ನ ಬರ್ದು ನೆನ್ಪು ಮಾಡ್ಕೊಳ್ಳಕ್ಕೆ ಪ್ರಾಕ್ಟೀಸ್ ಕೂಡ ಮಾಡ್ತೀರಾ. ಆದ್ರೂ ಅದು ಅಷ್ಟು ಚೆನ್ನಾಗಿ ನೆನ್ಪಾಗಲ್ಲ. ಆದ್ರೆ ಅದೇ ಯಾವ್ದಾದ್ರು ಒಂದು ಮೂವಿನ ನೋಡಿದ್ರೆ ಅದು ನಿಮಗ್ ತುಂಬಾ ಚೆನ್ನಾಗಿ ನೆನಪಾಗುತ್ತೆ. ಅಥವಾ ನೀವು ಯಾವ್ದಾದ್ರು ಒಂದು ಹಾಡು ಕೇಳಿದ್ರೆ ಆ ಹಾಡಿನ ಒಂದೊಂದು ಶಬ್ದ ಕೂಡ ನಿಮ್ಗೆ ತುಂಬಾ ಚೆನ್ನಾಗಿ ನೆನಪಿರುತ್ತೆ. ನಿಮಗ್ ಗೊತ್ತಾ ಈ ರೀತಿ ಯಾಕೆ ಆಗ್ತಿದೆ ಅಂತ? ಯಾಕಂದ್ರೆ ನಿಮ್ಮ ಮೈಂಡ್ಗೆ ಯಾವ ರೀತಿ ವಸ್ತುಗಳ ಮೇಲೆ ಇಂಟ್ರೆಸ್ಟ್ ಇರುತ್ತೋ ಆ ರೀತಿ ವಸ್ತುಗಳನ್ನ ಬೇಗ ನೆನಪಲ್ಲಿ ಇಟ್ಕೊಳ್ಳುತ್ತೆ. ನಾನ್ ನಿಮಗ್ ಮತ್ತೊಂದು ಎಕ್ಸಾಂಪಲ್ ಕೊಡ್ತೀನಿ. ನೀವ್ ಅನ್ಕೊಳ್ಳಿ, ನಿಮ್ಮ ಕ್ರಶ್ ನಿಮಗೆ ನಂಬರ್ ಕೊಡ್ತಾ ಇದ್ದಾಳೆ. ಆಗ ನಿಮ್ ಹತ್ರ ಯಾವುದೇ ಪೆನ್ನು ಪೇಪರು ಇರಲ್ಲ. ಅಂದ್ರೆ ಆಗ ನೀವೇನ್ ಮಾಡ್ತೀರಾ? ಅವ್ರ ನಂಬರ್ನ ಹಾಗೆ ಬಿಟ್ಬಿಡ್ತೀರಾ? ಇಲ್ಲ ತಾನೆ. ನೀವು ಸಡನ್ ಆಗಿ ನಿಮ್ಮ ಬ್ರೈನ್ ನ ಎಲ್ಲಾ ಕೆಪಾಸಿಟಿನ ಯೂಸ್ ಮಾಡಿ ಅವ್ರ ನಂಬರ್ನ ಬರೀ ಒಂದು ಸಾರಿ ಕೇಳಿದ ತಕ್ಷಣನೇ ಅದನ್ನ ತುಂಬಾ ಚೆನ್ನಾಗಿ ನೆನಪಲ್ಲಿ ಇಟ್ಕೊಳ್ತೀರಾ. ಯಾಕಂದ್ರೆ ನಿಮಗೆ ಅದರಲ್ಲಿ ಇಂಟ್ರೆಸ್ಟ್ ಇದೆ. ಒಂದ್ ವೇಳೆ ನಿಮ್ಮ ಫ್ರೆಂಡ್ ಏನಾದ್ರೂ ಅವನ್ ಫೋನ್ ನಂಬರ್ನ ಕೊಟ್ರೆ ಆಗ ಬಹುಶಃ ಅವರ ಫೋನ್ ನಂಬರ್ನ ನೆನಪಲ್ಲಿ ಇಡಲ್ಲ. ಅದೇನಂದ್ರೆ ನಿಮ್ಮ ಕ್ರಶ್ ಹತ್ರ ನಂಬರ್ ಇಸ್ಕೊಂಡು ನೆನ್ಪಿಡ್ಕೊಳ್ಳೋದ್ರಲ್ಲಿ ಎಷ್ಟು ಇಂಟ್ರೆಸ್ಟಿಂಗ್ ಆಗಿದ್ರೋ ಅದೇ ರೀತಿ ಓದೋ ವಿಷಯದಲ್ಲೂ ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿರ್ಬೇಕು. ನಿಮಗನ್ಸ್ಬೋದು ಓದೋದ್ರ ಮೇಲೆ ಇಂಟ್ರೆಸ್ಟ್ ತರೋದು ಕ್ರಶ್ ನ ನಂಬರ್ ಇಸ್ಕೊಂಡು ನೆನ್ಪಿಟ್ಕೊಳ್ಳೋಷ್ಟು ಈಸಿ ಅಲ್ಲ ಅಂತ. ಹಾಗಾದ್ರೆ ಓದೋದ್ರ ಮೇಲೆ ಹೇಗೆ ಇಂಟ್ರೆಸ್ಟ್ ತರೋದು ಅಂತ ತಿಳ್ಕೋಬೇಕಾ? ಓದೋದ್ರ ಮೇಲೆ ಇಂಟ್ರೆಸ್ಟ್ ತರಬೇಕು ಅಂದ್ರೆ ಒಂದು ಗುರಿಯನ್ನ ನಿರ್ಧಾರ ಮಾಡ್ಕೊಳ್ಳಿ. ನಿಮಗೆ ನೀವು ಚಾಲೆಂಜ್ ಕೊಡಿ. ಮತ್ತೆ ಇದೇ ರೀಸನ್ ನಿಮಗೆ ಓದೋದಕ್ಕೆ ಇಂಟ್ರೆಸ್ಟ್ ತರೋದು. ಯಾವ್ದಾದ್ರೂ ವ್ಯಕ್ತಿ ಲೈಫಲ್ಲಿ ಒಂದು ಗುರಿ ಡಿಸೈಡ್ ಮಾಡ್ತಾನಲ್ಲ, ಆಗ ಗುರಿ ಹತ್ರ ತಲುಪುವ ಪ್ರತಿ ವಸ್ತು ಮೇಲೆ ಅವನಿಗೆ ಇಂಟ್ರೆಸ್ಟ್ ಬರೋಕೆ ಸ್ಟಾರ್ಟ್ ಆಗುತ್ತೆ. ಅದು ನಿಮ್ಮ ಲೈಫ್ ಅಥವಾ ಓದೋದ್ರ ಮೇಲೆ ಕೂಡ ಆಗಿರ್ಬೋದು. ಆದ್ರೆ ನೀವು ಆ ಗುರಿ ತಲುಪುವ ಉದ್ದೇಶ ತುಂಬಾ ಮಜಬೂತ್ ಆಗಿರ್ಬೇಕು. ಆಗ್ಲೇ ನಿಮ್ಗೆ ಅದ್ರ ಮೇಲೆ ಇಂಟ್ರೆಸ್ಟ್ ಬರೋದು. ಮೆಥಡ್ ನಂಬರ್ 2, ನಿಮ್ಮ ಸೆನ್ಸಸ್ ಇಂದ್ರಿಯಗಳನ್ನ ಯೂಸ್ ಮಾಡಿ ಮೆಮೊರೈಸ್ ಮಾಡೋದಕ್ಕೆ. ಯಾವುದೇ ನಮ್ಮ ಕಂಟೆಂಟ್ ಅನ್ನು ನಾವು ನಮ್ಮ 5 ಸೆನ್ಸಸ್ ಇಂದ್ರಿಯಗಳ ಸಹಾಯದಿಂದ ನೆನಪಲ್ಲಿ ಇಟ್ಕೋತೀವಿ. ಈಗ ಈ 5 ಸೆನ್ಸಸ್ ಇಂದ್ರಿಯಗಳು ಯಾವುದು ಅಂದ್ರೆ, ಫಸ್ಟ್ ವಿಜುವಲ್ ಸೆನ್ಸ್. ಯಾವುದೇ ವಸ್ತುವನ್ನ ನೋಡಿದ್ರೆ ಅದನ್ನ ವಿಜುವಲ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್, ರೋಡ್ ನಲ್ಲಿ ಯಾವ್ದಾದ್ರು ಒಂದು ಲಕ್ಸುರಿ ಕಾರ್ನ ನೋಡಿ ಅದನ್ನ ನೀವು ನೆನಪಲ್ಲಿ ಇಟ್ಕೊಂಡ್ರೆ ಆಗ ನೀವು ವಿಜುವಲ್ ಲರ್ನಿಂಗ್ ನ ಬಳಸಿದಿರಾ ಅಂತ. ಸೆಕೆಂಡ್, ಆಡಿಟರಿ ಸೆನ್ಸ್. ಅಂದ್ರೆ ಯಾವ್ದಾದ್ರು ಒಂದು ಶಬ್ದನ ನೆನಪಲ್ಲಿ ಇಟ್ಕೊಳ್ಳೋದು. ಅದಕ್ಕೆ ನಿಮ್ಗೆ ಯಾವ್ದಾದ್ರು ಒಬ್ಬ ಸಿಂಗರ್ನ ವಾಯ್ಸ್ ಖಂಡಿತವಾಗ್ಲೂ ನೆನಪಿರುತ್ತೆ. ಥರ್ಡ್, ಟೇಸ್ಟ್. ನಿಮಗೆ ನಿಮ್ಮ ಫೇವರೇಟ್ ಊಟದ ಟೇಸ್ಟ್ ಅಂತೂ ಖಂಡಿತವಾಗಿಯೂ ನೆನಪಲ್ಲಿರುತ್ತೆ. ಫೋರ್ತ್, ಮೆಮೊರೈಸ್ ಥ್ರೂ ಫೀಲಿಂಗ್ಸ್. ಯಾವುದೇ ಒಂದು ಬಿಸಿ ವಸ್ತುನ ಮುಟ್ಟೋಕೆ ಹೇಗಿರುತ್ತೆ ಅಂತ ನಿಮ್ಮೆಲ್ರಿಗೂ ಗೊತ್ತಿದೆ. ಯಾವಾಗ ನೀವೇನಾದ್ರೂ ಒಂದು ವಸ್ತುನ ನೋಡ್ತಿರೋ ಅಥವಾ ಕೇಳ್ತಿರೋ, ಸ್ಮೆಲ್ ಮಾಡ್ತಿರೋ ಅಥವಾ ಫೀಲ್ ಮಾಡ್ತಿರೋ, ಆಗ ಅದು ಆಸ್ ಎ ಮೆಮೊರಿ ನಿಮ್ಮ ಬ್ರೈನ್ ನಲ್ಲಿ ಹೋಗಿ ಸ್ಟೋರ್ ಆಗುತ್ತೆ. ಸೈಂಟಿಸ್ಟ್ ಹೇಳ್ತಾರೆ ನಮ್ಮ ಬ್ರೈನ್ ಕಂಪ್ಯೂಟರ್ಗಿಂತ ತುಂಬಾ ಹೆಚ್ಚು ಶಾರ್ಪ್ ಇದೆ ಅಂತ. ನಮ್ಮ ಬ್ರೈನ್ ಇಷ್ಟು ಶಾರ್ಪ್ ಇದ್ರೂ ಕೂಡ ಕೊನೆಗೆ ಎಲ್ಲವನ್ನು ನಾವು ಮರಿತೀವಿ. ಯಾಕೆ ಹೀಗಾಗುತ್ತೆ ಅಂದ್ರೆ ನಮಗೆ ವಸ್ತುಗಳನ್ನ ಸರಿಯಾಗಿ ನೆನಪಲ್ಲಿ ಇಟ್ಕೊಳ್ಳುವಂತ ಟೆಕ್ನಿಕ್ ಗೊತ್ತಿಲ್ಲ. ನೀವ್ ಇವಾಗ ಅನ್ಕೊಳ್ಳಿ, ನೀವ್ ಈ ಲೈನ್ ನ ನೆನಪಲ್ಲಿ ಇಟ್ಕೋಬೇಕು. ಯಾವ್ದಂದ್ರೆ ದ ಡಾಗ್ ಜಂಪ್ ಓವರ್ ದ ಫೆನ್ಸ್. ಆಗ ನೀವು ಆಕ್ಚುಲಿ ಈ ಲೈನ್ ನ ನೆನ್ಪ್ ಮಾಡ್ಕೊಳ್ಳಲ್ಲ, ನೀವು ಅದನ್ನ ಉರು ಹೊಡಿತೀರಾ. ನೀವು ಪದೇ ಪದೇ ಆ ಲೈನ್ ನ ಹೇಳಿ ಓದ್ತೀರಾ. ದ ಡಾಗ್ ಜಂಪ್ ಓವರ್ ದ ಫೆನ್ಸ್, ದ ಡಾಗ್ ಜಂಪ್ ಓವರ್ ದ ಫೆನ್ಸ್. ಇದರಿಂದ ನಿಮ್ಮ ಸೌಂಡ್ ಏನಿದೆ, ನೀವು ಹೇಳಿ ಓದ್ತಾ ಇರೋದನ್ನ ನಿಮ್ಮ ಮೈಂಡ್ ಆ ಆಡಿಯೋನ ಸ್ಟೋರ್ ಮಾಡ್ಕೊಳ್ಳುತ್ತೆ. ಇದಂತೂ ಬರೀ ಒಂದೇ ಲೈನ್ ನಲ್ಲಿ ಇದೆ. ಆದ್ರೆ ದೊಡ್ಡ ಕ್ವಶನ್ ಅಂಡ್ ಆನ್ಸರ್ ಅಲ್ಲೂ ಕೂಡ ನಾವ್ ಇದೇ ತಪ್ಪು ಮಾಡ್ತೀವಿ. ನಾವು ಹೇಳಿನೇ ಅದರ ಆಡಿಯೋನ ನೆನಪಲ್ಲಿ ಇಟ್ಕೋತೀವಿ.
ಆದ್ರೆ ಇದೊಂದು ವೀಕ್ ಟೈಪ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಾವು ನಮ್ಮ 5 ಸೆನ್ಸಸ್ ಅಲ್ಲಿ ಕೇವಲ ಒಂದನ್ನು ಮಾತ್ರ ಯೂಸ್ ಮಾಡ್ತೀವಿ, ಅದೇ ಆಡಿಯೋ. ನಿಮಗೆ 5 ಸೆನ್ಸಸ್ ಸಿಕ್ಕಿದೆ. ಏನಾದ್ರೂ ನೀವು 5 ಸೆನ್ಸಸ್ ಗಳನ್ನ ಬಳಸಿದ್ರೆ ಆಗ ನೀವು ವಿಷಯಗಳನ್ನ ಒಂದೇ ಸಾರಿ ಓದಿನೇ ವರ್ಷಾನುಗಟ್ಲೆ ತನಕ ನೆನಪಲ್ಲಿ ಇಟ್ಕೋಬಹುದು. ಎಕ್ಸಾಂಪಲ್, ದ ಡಾಗ್ ಜಂಪ್ ಓವರ್ ದ ಫೆನ್ಸ್. ಈ ಲೈನ್ ಏನಾದ್ರೂ ನೀವು ನೆನಪಲ್ಲಿ ಇಟ್ಕೋಬೇಕಂದ್ರೆ ಆಗ ನೀವು ಇಮ್ಯಾಜಿನೇಷನ್ ನ ಉಪಯೋಗಿಸಿ ಆ ವಸ್ತುನ ಫೀಲ್ ಮಾಡಿ. ಮತ್ತೆ ದ ಡಾಗ್ ಜಂಪ್ ಓವರ್ ದ ಫೆನ್ಸ್ ಇದನ್ನ ನಿಮ್ಮ ಮನಸ್ಸಲ್ಲಿ ಒಂದು ಮೂವಿ ತರ ಇಮ್ಯಾಜಿನ್ ಮಾಡ್ಕೊಳ್ಳಿ. ಮತ್ತೆ ನೀವ್ ಅನ್ಕೊಳ್ಳಿ ಅದರಲ್ಲಿ ಒಂದು ನಾಯಿ ಡಿಫ್ರೆಂಟ್ ಆಗಿದೆ, ಅದು ನೋಡಕ್ಕೆ ಮಲ್ಟಿಪಲ್ ಕಲರ್ ಅಲ್ಲಿ ಇದೆ, ನೋಡಕ್ಕೆ ತುಂಬಾ ಚೆನ್ನಾಗಿದೆ. ಇದೇ ರೀತಿ ಯುನೀಕ್ ಆಗಿ ನಾಯಿಯನ್ನ ಇಮ್ಯಾಜಿನ್ ಮಾಡ್ಕೊಂಡು ವಿಜುವಲೈಸ್ ಮಾಡಿ. ಆಗ ನಿಮ್ಗೆ ಲಾಂಗ್ ಟೈಮ್ ನೆನಪಲ್ಲಿ ಇರುತ್ತೆ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ಹೇಳಿರುವಂತ ಪ್ರತಿ ಸ್ಟೆಪ್ಸ್ ನ ಫಾಲೋ ಮಾಡಿ, ನಿಮಗೆ ರಿಸಲ್ಟ್ ಮಾತ್ರ ಖಂಡಿತ ಸಿಗುತ್ತೆ.